ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸುಶೀಲಾ ಗಾರ್ಡನ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಹೊಸತು ತರುತ್ತಿದೆ. ವಂಗೆ ಹೂವ ಮುಂಗಿಲಲ್ಲಿ, ವಂಗೆ ಹೂವ ಟೊಂಗಿಲಲ್ಲಿ, ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಹೊಸತು ತರುತ್ತಿದೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೆ ಕೋಗಿಲೆ ಆಡಲೇಬೇಕು. ಕಂಕಣ ಕೋಡಿ ಬಂದಾಗ ಮದುವೆ ಆಗಲೇಬೇಕು. ಮಂಗಳವಾದ್ಯ ಮುಳುಗಲೇಬೇಕು. ಫ್ರೆಂಡ್ಸ್, ಹೇಗಿದೆ ಈ ಹಾಡು? ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್, ನಮ್ಮ ಕವಿಗಳು ಎಷ್ಟು ಚೆನ್ನಾಗಿ ಈ ಕವಿತೆನ ಬರೆದಿದ್ದಾರೆ, ಮತ್ತು ನಮ್ಮ ಗಾಯಕರು ಎಷ್ಟು ಚೆನ್ನಾಗಿ ಹಾಡಿದಾರಲ್ವ. ಈ ಹಾಡುಗಳು ಯಾವಾಗಲೂ ಜೀವಂತವಾಗಿರ್ತವೆ ಅಲ್ವಾ. ವಸಂತ ಕಾಲದ ಬಗ್ಗೆ, ಆ ಮಾವಿನ ಚಿಗುರು, ವಂಗೆ ಚಿಗುರು, ಮತ್ತು ಬೇವಿನ ಚಿಗುರು, ಎಲ್ಲ ಗಿಡಗಳ ಚಿಗುರು, ಹೂವು, ಕಾಯಿ, ಹಣ್ಣು, ಇದ್ರ ಬಗ್ಗೆ ನಮ್ಮ ಪ್ರಕೃತಿ, ವಸಂತ ಕಾಲದ ಬಗ್ಗೆ ನಮ್ಮ ಕವಿಗಳು ಎಷ್ಟು ಚೆನ್ನಾಗಿ ವರ್ಣಿಸಿದಾರಲ್ವ ಫ್ರೆಂಡ್ಸ್. ನಮ್ಮ ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ ಕನ್ನಡದಲ್ಲಿ ಅಲ್ವಾ. ಕವಿಗಳು ಅಷ್ಟು ಚೆನ್ನಾಗಿ ಈ ವಸಂತ ಕಾಲನ ವರ್ಣಿಸಿದಾರಲ್ವ ಫ್ರೆಂಡ್ಸ್. ಇನ್ನೊಂದು, ಯುಗಾದಿ ಹಬ್ಬದಲ್ಲಿ ನಾವು ಏನೇನು ಮಾಡ್ತೀವಿ? ಬೇವು ಬೆಲ್ಲ. ಫಸ್ಟ್ ಬೇವು ಬೆಲ್ಲಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಲ್ವ ಫ್ರೆಂಡ್ಸ್. ಬೇವು ಬೆಲ್ಲ, ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ, ಒಬ್ಬಟ್ಟು ಸಾರು, ಅನ್ನ ನಮಗೆ ತುಂಬ ವಿಶೇಷ ಅಲ್ವಾ ನಮ್ಮ ಕನ್ನಡದವರಿಗೆ. ಆದರೆ ಈ ಬೇವು ಬೆಲ್ಲ ನೋಡಿ ಎಷ್ಟು ನಮ್ಮ ಹಿರಿಯರು ನಮಗೆ ಮಾಡಿದ್ದಾರೆ. ಬರೀ ಬೇವೊಂದು ಯಾಕೆ ತಿನ್ನಬಾರ್ದು, ಮತ್ತು ಬರೀ ಬೆಲ್ಲ ಒಂದು ನಾವು ಯಾಕೆ ತಿನ್ನಬಾರ್ದು? ಆದರೆ ಸುಖ ಮತ್ತು ಕಷ್ಟ ಎರಡೂ ನಾವು ಸಮನಾಗಿ ತಗೋಬೇಕಾಗುತ್ತೆ ಅಲ್ವಾ. ಸುಖ ಬಂದಾಗ ಹಿಗ್ಗಬಾರ್ದು, ಕಷ್ಟ ಬಂದಾಗ ಕುಗ್ಗಬಾರ್ದು ಅಲ್ವಾ ಫ್ರೆಂಡ್ಸ್. ಅದಕ್ಕಾಗಿ ನಮಗೆ ಮತ್ತು ಬೇವು ಮತ್ತು ಬೆಲ್ಲ ಎರಡೂ ನಾವು ತಿನ್ನಬೇಕು ಅಂತ. ಅಂದರೆ ಬೇವು ಬೆಲ್ಲದ ಸಂಕೇತ ಏನು? ಸುಖ ಮತ್ತು ಕಷ್ಟ ಎರಡೂ ನಾವು ಸ್ವೀಕರಿಸಬೇಕು ಅಂತ ಅಲ್ವಾ ಫ್ರೆಂಡ್ಸ್. ಕಷ್ಟ ಬಂದಾಗ ನಾವು ಹೆದರಬಾರ್ದು, ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು. ಅದೇ ಸುಖ ಬಂದಾಗ ಹಿಗ್ಗಬಾರ್ದು. ಅದನ್ನು ನಾವು ಎಷ್ಟು ಇದು ಮಾಡಬೇಕೋ ಅಷ್ಟೇ ಇದನ್ನು ಮಾಡಿ ಅದನ್ನು ಅನುಭವಿಸಬೇಕು. ಕಷ್ಟ ಬಂದಾಗ ನಾವು ಎದುರಿಸ್ಬೇಕು ಕಷ್ಟನ ಅಂತ. ಅದನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿರೋ ಒಂದು ಸಂದೇಶ ಅಲ್ವಾ ಫ್ರೆಂಡ್ಸ್. ಬೇವು ಮತ್ತು ಬೆಲ್ಲ. ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಮಧುಕಟ್ ಮಾಡಿ. ವಸಂತ ಕಾಲದಲ್ಲಿ ವಂಗೆ ಮರಗಳು, ಬೇವಿನ ಮರಗಳು, ಮತ್ತು ವಂಗೆ, ಬೇವು, ಮಾವು ಇವು ವಿಶೇಷವಾಗಿ ಚಿಗುರುತ್ತೆ. ಎಲ್ಲ ಗಿಡಗಳು ಚಿಗುರಿರುತ್ತೆ. ಆದರೆ ವಂಗೆ ಮತ್ತು ಮಾವು, ಬೇವು ಇದರಲ್ಲಿರೋಂಥ ಸೌಂದರ್ಯ ಬೇರೆ ಗಿಡಗಳಲ್ಲಿರಲ್ಲ. ನೋಡಿದ್ರೆ ಹೇಗೆ ಚಿಗುರಿದ್ದಾವೆ ನೋಡಿ ವಂಗೆ ಮರಗಳೆಲ್ಲ. ನಾನು ನಮ್ಮ ಟೆರಾಸಿಂದ ತೆಗಿತಾ ಇದ್ದೀನಿ. ಪಕ್ಕದಲ್ಲೆಲ್ಲ ಒಳ್ಳೆ ತೋಟಗಳಿದೆ ಫ್ರೆಂಡ್ಸ್. ನಮಗೆ ಹೇಗಿದೆ ನೇಚರ್ ಅಂದರೆ ಅಷ್ಟು ಚೆಂದ. ಬೆಳಗ್ಗೆ ಎದ್ದು ಈ ನೇಚರ್ ನೋಡ್ತಾ, ವಸಂತ ಕಾಲದಲ್ಲಿ ಎಲ್ಲ ಚಿಗುರಿರೋ ಮರಗಳು, ಗಿಡಗಳು ನೋಡ್ತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಾಸ್ತಿ ಕಟ್ಟಿದ್ದಾರೆ.